ಸರ್, ಸಿನಿಮಾದಲ್ಲಿ ಕೊನೆಯಲ್ಲಿ ಬಿಫೋರ್ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಇದೆ, ಪುಣ್ಯಾತ್ಮ ಅನ್ನೋ ಒಂದು ಸಾಂಗು. ಆ ಲೈನ್ ನಿಜವಾಗ್ಲೂ ವೆರಿ ಆ್ಯಪ್ಟ್ ಅನ್ನಿಸ್ತು ಇವತ್ತು ನಮಗೆ. ಒಂದು ಕಡೆ ಈ ಪದನ, ಆ ಸಾಲನ್ನು ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ಬಳಸ್ಬೋದು, ನಟ ದರ್ಶನ್ ಅವ್ರಿಗೂ ಬಳಸ್ಬೋದು ಅನ್ನಿಸ್ತು. ನಿಜ ನಿಮ್ಮ ಮಾತು. ಏಕೆಂದರೆ ಯಾವಾಗಲೂ ಅದನ್ನು ಒಂದು ಇದು ಅಂತೀವಿ, ಏನು ದೊಡ್ಡದಲ್ಲ, ಒಂದು ಕವರ್ಗೆ ಹಾಕ್ಬಿಟ್ಟು ನಮ್ಮನ್ನು ಕಳಿಸಿದಿರೋ ನಡೆಯೋದು. ಯಾಕೆಂದರೆ ನಾವು ಏನು ಸರ್ ಇದು ಅಂತ ಕೇಳೋ ಇದು ಅಲ್ಲ, ಅದು ಅವ್ರ ಪ್ರೀತಿ ನೋಡಿ. ಅವ್ರು ಹೋಗಿ ಒಂದು ಮೋಟರ್ಸಲ್ಲಿ ನಮ್ಮ ಟೆಕ್ನಿಷಿಯನ್ಸ್ನ ನಾವು ಬೆಳೆಸೋಣ ಅಂದ್ಬಿಟ್ಟು ಕಾರುಗಳನ್ನ ಬುಕ್ ಮಾಡಿ 3 ಬೇರೆ ಥರದ ಕಲರ್ಗಳನ್ನ ಹುಡುಕಿ ಮತ್ತು ಇದಕ್ಕೊಂದು ಪ್ರೆಸ್ ಮೀಟ್ ಮಾಡಿ, ಅದು ಈಗಿರೋ ಪರಿಸ್ಥಿತಿಗೆ ನೀವೆಲ್ಲರೂ ಬ್ಯುಸಿ. ಅದ್ರ ಬಗ್ಗೆ ಬೇರೆ ಮಾತಾಡೋಣ ಪ್ಲೀಸ್. ನಿಮ್ಮನ್ನೆಲ್ಲ ಒಂದು ಕಡೆ ಕರ್ಕೊಂಬಂದು, ಅದು ಇಷ್ಟು ದೂರ ರಾಕ್ಲೈನ್ ಮಾಲ್ ಕರೆದು, ಇದು ಅವ್ರ ಪ್ರೀತಿನ ತೋರಿಸುತ್ತೆ. ಮತ್ತು ನಾವು ಅವ್ರಿಗೆ ಆಭಾರಿ. ಮತ್ತು ನಿಮ್ಮಗಳಿಗೆ, ನಿಮ್ಮ ಮುಖದಲ್ಲಿ ನಾನು ಸಂತೋಷ ನೋಡ್ತಾ ಇದ್ದೀನಿ. ನೀವು ಹೇಳಿದ್ರಿ, ಇಲ್ಲ ಸರ್ ಇದು ಒಳ್ಳೆ ಬೆಳವಣಿಗೆ, ರೈಟ್ರುಗಳಿಗೆ ಈ ಥರ ಇದು ಮಾಡಬೇಕು ಅಂತ. ಸೊ ನನಗೂ, ಏಕೆಂದರೆ ತುಂಬ ಬರವಣಿಗೆ ನಂಬಿ ಬರವಣಿಗೆ ಹಿಂದೆ ಬಿದ್ದು ಬರೋವಂಥವ್ರು ತುಂಬ ಜನ ಇದ್ದಾರೆ. ಸೊ ಅವ್ರುಗಳಿಗೆ ಎಲ್ರಿಗೂ ಎಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಇದು ನೋಡ್ರಪ್ಪ ಹಿಂಗೆ ಅಂತ. ಸರ್, ಮಾಸ್ತಿ ಅವರು ಪೆನ್ ಹಿಡಿದು ಬಹಳ ವರ್ಷಗಳಾಯಿತು. ಸುಮಾರು 1-1.5 ದಶಕದಿಂದ ಪೆನ್ ಹಿಡಿದು ಬರಿತಾನೇ ಇದ್ದೀರಾ, ತೋಚಿದ್ದನ್ನು ಗೀಚ್ತಾನೇ ಇದ್ದೀರಾ. ಅದು ಡೈಲಾಗ್ ಆಗಿ ಸಿನಿಮಾ ತೆರೆ ಮೇಲೆ ಬೀಳ್ತಾ ಇದೆ, ಶಿಳ್ಳೆ ಚಪ್ಪಾಳೆ ಹೊಡಿತಾರೆ, ಹೋಗ್ತಾ ಇದ್ದಾರೆ. ಆದರೆ ನನಗೆ ತಿಳಿದಂಗೆ ನೀವು ಒಂದು ಕಾರ್ನ ಕೀ ಹಿಡಿದಿದ್ದು ಇತ್ತೀಚಿನ ದಿನಗಳಲ್ಲಿ. ನೀವೇ ಒಂದು ಇನೋವಾ ಕಾರ್ನ ಸೆಕೆಂಡ್ ಹ್ಯಾಂಡಲ್ನ ತಗೊಂಡಿದ್ದು ನನಗೆ ನೆನಪು. ಅದಾದಮೇಲೆ ಈಗ ಹೊಸ ಕಾರು ಮತ್ತೊಮ್ಮೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರೋದು. ನನಗೆ ಇದು ಎಮೋಷ್ನಲ್ ಮೊಮೆಂಟು ಅಂತ ಏನಕ್ಕೆ ಅನಿಸುತ್ತೆ ಅಂದರೆ, ಚಿತ್ರರಂಗಕ್ಕೆ ನಾನು ಮೊದಲು 200 ರೂಪಾಯಿ ಅಂತ ನೋಡಿದ್ದು, ಅಂದರೆ ಕನ್ವಿನ್ಸ್ ಕೊಟ್ಟಿದ್ದು ದೇವರು ಅಂತ ಒಂದು ಸಿನಿಮಾದಲ್ಲಿ. ದುನಿಯಾ ವಿಜಯ್ ಅವರು ನನಗೆ ಒಂದು ಸಣ್ಣ ಪಾತ್ರ ಮಾಡು ನೀನು ಅಂತ ಕೊಡಿಸಿದಾಗ, ಇದೇ ರಾಕ್ಲೈನ್ ಸಂಸ್ಥೆಯಲ್ಲಿ ನಾನು ಒಂದು 200 ರೂಪೀಸ್ ಕನ್ವಿನ್ಸ್ ಇಸ್ಕೊಂಡಿದ್ದೆ. ಅದೇ ಸಂಸ್ಥೆಯಲ್ಲಿ ನಾನು ಡೈಲಾಗ್ ರೈಟರಾಗಿ ದರ್ಶನ್ ಸರ್ ಥರದವರು, ದೊಡ್ಡ ನಟರು, ತರುಣ್ ಸರ್ ನಿರ್ದೇಶನ, ಜಡೇಶ್ ಕುಮಾರ್ ಹಂಪಿ ಅವರ ಒಂದು ಕತೆ. ಸೊ ಇದೆಲ್ಲ ನೋಡ್ತಾ ಇದ್ದಂಗೆ ದೊಡ್ಡ ಮಟ್ಟದ ಚಿತ್ರ ಯಶಸ್ವಿ ಆಯಿತು. ಯಶಸ್ವಿಯಾಗಿ ನಾವು ಆ ಯಶಸ್ಸನ್ನು ಮರೆತುಬಿಟ್ವಿ. ಒಂದು ಜನರ ಆಶೀರ್ವಾದ ಈ ಸಿನಿಮಾ ಮೇಲಿತ್ತು, ಚೆನ್ನಾಗಾಯಿತು ಅಂತ. ಆಮೇಲೆ ನೋಡಿದ್ರೆ ಈಗ ಒಂದು ದೊಡ್ಡ ಮಟ್ಟದ ಉಡುಗೊರೆ ಇದು, ಮತ್ತು ಇದು ಒಂದು ಖುಷಿ ಕೊಡೋವಂಥದ್ದು. ಮತ್ತು ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡೋಣ, ಉಡುಗೊರೆಗಳು ಸಿಗುತ್ತೆ. ಸರ್, ಈಗ ಮಾಸ್ತಿ ಕತೆಗಳು ನಾವು ತುಂಬ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ, ಸಿನಿಮಾ ಕತೆಗಳಲ್ಲೂ ನೋಡ್ತಿರ್ತೀವಿ, ಡೈಲಾಗ್ಗಳು ಕತೆಗಳನ್ನ. ಒಂದು ಕಾರಿನ ಕತೆ ಹೇಳಿ ಸರ್. ನೀವು ಇನೋವಾ ಬಗ್ಗೆ ಹೇಳಿದೆ, ನಾನು ಈ ಸ್ವಿಫ್ಟ್ ಬಗ್ಗೆ ಎಲ್ಲನೂ. ಕಾರ್ ಅಂದರೆ ನಿಮಗೆ ಎಷ್ಟು ಸ್ಪೆಷಲ್ ಮೂಮೆಂಟ್ ಅಂತ? ಸರ್, ನಮ್ಮ ಮಧ್ಯಮ ವರ್ಗದವ್ರಿಗೆ ಕಾರು ಅದು ತುಂಬ ದೊಡ್ಡದು. ಏಕೆಂದರೆ ಸಣ್ಣ ವಯಸ್ಸಲ್ಲಿ ಸೈಕಲಿಂದ ಶುರು ಮಾಡೋದು ಬದುಕು. ಆವಾಗ ಒಂದು ಸೈಕಲ್ ಒಂದು ರೌಂಡ್ ಸಿಕ್ಕಿದ್ರೇ ಥ್ರಿಲ್ಲಿಂಗ್ ಮೊಮೆಂಟು. ಸಿನಿಮಾ ನಂಬ್ಕೊಂಡು, ಬರವಣಿಗೆ ನಂಬ್ಕೊಂಡು ಬಂದ್ವಿ. ಇವತ್ತು ಒಬ್ಬ ನಿರ್ಮಾಪಕರು ದೊಡ್ಡ ಮನಸ್ಸು ಮಾಡಿ ಅವ್ರ ಪ್ರೀತಿಯಿಂದ ಒಂದು ಉಡುಗೊರೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೂತಿದ್ದೀವಿ ಅಂದಾಗ ತುಂಬಾ ಖುಷಿಯಾಗುತ್ತೆ. ಮತ್ತು ಒಂದು ಜವಾಬ್ದಾರಿ ಹೆಚ್ಚಿಸುತ್ತೆ. ವೇಗವಾಗಿ ಹೋಗದೆ ರೆಸ್ಪಾನ್ಸಿಬಿಲಿಟಿಯಾಗಿ ಹೋಗೋಣ ಅಂತಲೂ ಅನಿಸುತ್ತೆ. ಬೆಲ್ಟ್ ಹಾಕ್ಕೊಂಡು ಹೋಗಿ ಸರ್, ಸೀಟ್ ಬೆಲ್ಟು. ಹಾಂ ಸರ್, ಪ್ರಯಾಣದಲ್ಲಿ ಪ್ರಯೋಗ ಮಾಡಿದೆ, ಚೆನ್ನಾಗಿ ಓಡಿಸ್ಕೊಂಡು. ಮತ್ತು ಯಾವಾಗಲೂ ಬದುಕನ್ನು ಪ್ರಯಾಣಕ್ಕೆ ಹೋಲಿಸ್ತೀವಿ. ಬದುಕೊಂದು ಪ್ರಯಾಣ ಅಂತೀವಿ. ಈ ಪ್ರಯಾಣದಲ್ಲಿ ಇದೆಲ್ಲನೂ ಒಂದು ಹಂತಗಳು. ಸೊ ಅದು ನಾನು ಈ ನಿಮ್ಮ ವಾಹಿನಿ ಮೂಲಕ ರಾಕ್ಲೈನ್ ಸಾರ್ಗೆ, ದರ್ಶನ್ ಸಾರ್ಗೆ, ತರುಣ್ ಸಾರ್ಗೆ, ಇವರೆಲ್ರಿಗೂ ವಂದನೆಗಳು ತಿಳಿಸ್ತೀನಿ. ಕೊನೆಯದಾಗಿ ಕಾರ್ ಕಲರ್ ಇಷ್ಟ ಆಯ್ತಾ ಸರ್ ನಿಮಗೆ? ಕಾರು ನನಗೆ 3ನೇವನು. ಫಸ್ಟ್ ಕಾರು ಸೂರಜ್ ಅವ್ರಿಗೆ, ಸೆಕೆಂಡ್ ಕಾರು ಜಡೇಶ್ ಅವ್ರಿಗೆ, 3ನೇವನಿಗೆ. ಅಂದರೆ 2 ಕಾರೂ ಚೂಸ್ ಮಾಡಿದ್ಮೇಲೆ 3ನೇ ಮಿಕ್ಕಿದ್ದಲ್ವ, ನಾನು ಹೌದು, ಅದು ಖುಷಿ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಈ ಥರ ಮತ್ತಷ್ಟು ಕಾರುಗಳು ನಿಮ್ಮ ಮನೆಯ ಮುಂದೆ ನಿಲ್ಲುವಂತಾಗಲಿ, ಜಾಸ್ತಿ ಒಳ್ಳೆಯದಾಗಲಿ. ನಿಮ್ಮ ಬತ್ತಳಿಕೆಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ಒಳ್ಳೊಳ್ಳೆ ಡೈಲಾಗ್ಗಳು ಬರೆಯುವಂತಾಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಪವರ್ ಟಿವಿಗೂ ಮೊದಲು ನನ್ನ ಕಾರಲ್ಲಿ, ಅಂದರೆ ಈಗ ನನ್ನ ಕಾರು ಅಂತ ಏನಕ್ಕೆ ಇಷ್ಟು ಸ್ವಇಚ್ಛೆಯಿಂದ ಹೇಳ್ತಾ ಇದ್ದೀನಿ ಅಂದರೆ, ದರ್ಶನ್ ಸಾರು ಮತ್ತು ರಾಕ್ಲೈನ್ ಸರ್ ಕೊಟ್ಟಿರೋದು. ಸೊ ಅವ್ರು ಕೊಟ್ಟಾದ್ಮೇಲೆ ಫಸ್ಟ್ ನಿಮ್ಮ ಪವರ್ ಟಿ ವಿ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಕೂತಿರೋದು. ಸೊ ನಿಮ್ಮಗಳ ಆಶೀರ್ವಾದ, ಪ್ರೀತಿ ನಮ್ಮ ಮೇಲೆ ಯಾವತ್ತೂ ಇರಲಿ. ಥ್ಯಾಂಕ್ ಯು.